ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಉತ್ತರಾಖಂಡದಲ್ಲಿ ಒಂದು ಮಂಗಳೂರು ಅನ್ನುವಂತಹ ಊರಿದೆ, ಒಂದು ವಿಧಾನಸಭಾ ಕ್ಷೇತ್ರ ಇದೆ. ಅದು ಈಗ ಸುದ್ದಿಯಲ್ಲಿದೆ. ಕಾರಣ ಅಲ್ಲಿ BJP ಅಭ್ಯರ್ಥಿಯನ್ನು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಪಚುನಾವಣೆಗಳಲ್ಲಿ, ವಿಧಾನಸಭಾ ಉಪಚುನಾವಣೆಗಳಲ್ಲಿ ಸೋಲಿಸಿದ್ದಾರೆ. ಸೊ ಇದು ಉಪಚುನಾವಣೆಯಲ್ಲಿ ಒಂದು ಸೋಲು ಯಾಕೆ ಸುದ್ದಿ ಆಗುತ್ತೆ ಅನ್ನೋದರ ಹಿನ್ನೆಲೆ ನೋಡಿದಾಗ, ಆ ಒಂದು ಚುನಾವಣೆ ಸಂದರ್ಭ ಇತ್ತಲ್ಲ, ಜುಲೈ 10ನೇ ತಾರೀಕು ಚುನಾವಣೆಗಳು ನಡೀತಾ ಇದ್ದಲ್ಲ, ಆ ದಿನ ಮುಸ್ಲಿಂ ಮತದಾರರನ್ನು ಹಲ್ಲೆ ಮಾಡುವಂತಹ, ಅವರನ್ನು ಬೆದರಿಸುವಂತಹ, ಮತದಾನ ಮಾಡದಂತೆ ತಡೆಯುವಂತಹ ಪ್ರಯತ್ನಗಳು ನಡೀತು ಅಂತ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಬಂದಿತ್ತು. ರಕ್ತಸಿಕ್ತ ಮುಸ್ಲಿಂ ಮತದಾರರ ಫೋಟೋಗಳು ಪಬ್ಲಿಷ್ ಆಗಿದ್ವು. ಅವರ ಮೇಲೆ ದಾಳಿ ನಡೀತಾ ಇರುವಂತಹ ವಿಡಿಯೋಗಳು ಹೊರಗೆ ಬಂದಿತ್ತು. ಪೊಲೀಸರೇ ಮುಸ್ಲಿಂ ಮಹಿಳೆಯರನ್ನು, ಮುಸ್ಲಿಂ ಮತದಾರರ, ಪುರುಷ ಮತದಾರರನ್ನು ಮತಗಟ್ಟೆಗಳಿಂದ ವಾಪಸ್ ಕಳಿಸ್ತಾ ಇರುವಂತಹ, ಬೆದರಿಸುವಂತಹ, ಜೈಲಿಗೆ ಹಾಕ್ತೀವಿ ನಿಮ್ಮನ್ನು ಅಂತ ಬೆದರಿಸುವಂತಹ ವಿಡಿಯೋ ಇರುವಂತಹ ವಿಡಿಯೋಗಳು ಸಹ ಹೊರಗೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮಂಗಳೂರು ಅನ್ನುವಂತಹ ಆ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದರ ಫಲಿತಾಂಶಗಳು ನಿನ್ನೆ ಪ್ರಕಟ ಆಗಿದೆ. ಈ ಹಿನ್ನೆಲೆಯಲ್ಲಿ, ಆ ಫಲಿತಾಂಶಗಳ ಹಿನ್ನೆಲೆಯಲ್ಲಿ ಅಲ್ಲಿ BJP ಅಭ್ಯರ್ಥಿ, ಅಷ್ಟೆಲ್ಲ ಮಾಡಿಯೂ ಸಹ BJP ಅಭ್ಯರ್ಥಿ ಸುಮಾರು 422 ಮತಗಳ ಅಲ್ಪ ಅಂತರದಲ್ಲಿ ಸೋತಿದ್ದಾರೆ. BJP ಅಭ್ಯರ್ಥಿಯಲ್ಲಿ ಸೋತಿದ್ದಾರೆ. BJP ಅಭ್ಯರ್ಥಿ ಕರ್ತಾರ್ ಸಿಂಗ್ ಅನ್ನುವರು ಅಲ್ಲಿ ಸೋಲನ್ನು ಕಾಣುವ ಮೂಲಕ ಮುಸ್ಲಿಂ ಮತದಾರರನ್ನು ಬಲವಂತಕ್ಕೆ ಮತದಾನದಿಂದ ಹೊರಗಿಡುವಂತಹ ಪ್ರಯತ್ನಗಳನ್ನು ಮಾಡಲಾಯಿತು. ಅಲ್ಲಿ ಸ್ಥಳೀಯ ಆಡಳಿತ ಇರುವಂತಹದ್ದು BJP ಸರ್ಕಾರ ಉತ್ತರಾಖಂಡದಲ್ಲಿದೆ. ತಾನು ಪೊಲೀಸರನ್ನು, ಒಂದು ಚುನಾವಣಾ ಆಯೋಗವನ್ನು ಮಿಸ್ಯೂಸ್ ಮಾಡಿಕೊಂಡು ಮುಸ್ಲಿಂ ಮತದಾರರನ್ನು ಮತದಾನ ಮಾಡದಂತೆ ತಡೆಯುವಂತಹ ಪ್ರಯತ್ನಗಳು ಮಾಡಲಾಯಿತು ಅಂತ ಹೇಳಲಾಗ್ತಿದೆ. ಅಂತಹ ಆರೋಪಗಳ ನಡುವೆ ಈ ಚುನಾವಣೆಯಲ್ಲಿ, ಅಂತಹ ಆರೋಪಗಳ ನಡುವೆ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಖಾಜಿ ನಿಜಾಮುದ್ದೀನ್ ಅನ್ನುವಂಥವರು ಈ 422 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಷ್ಟಕ್ಕೆ ಮಾತ್ರ ಅಲ್ಲಿ ನಾವು ಇಷ್ಟು ದೊಡ್ಡ ಸುದ್ದಿ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಅಲ್ಲಿ ಒಂದು ಗೇಮ್ ಪ್ಲ್ಯಾನ್ ಕೂಡ BJP ಮಾಡಿತ್ತು. BSP ಕಡೆಯಿಂದ ಮುಸ್ಲಿಂ ಅಭ್ಯರ್ಥಿಯನ್ನು ಅಲ್ಲಿ ಹಾಕಲಾಗಿತ್ತು. ಆ ಮುಸ್ಲಿಂ ಅಭ್ಯರ್ಥಿ ತೆಗೆದುಕೊಂಡಂತಹ ಮತಗಳು 19,522. ಗೆದ್ದಂತಹ ಕಾಂಗ್ರೆಸ್ ತೆಗೆದುಕೊಂಡಿದ್ದು 31,727 ಮತಗಳು. BJP ಸೋತಂತಹ BJP ತೆಗೆದುಕೊಂಡದ್ದು 31,305 ಮತಗಳು. ಕೇವಲ 422 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹದ್ದು. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒಂದು, ಮುಸ್ಲಿಂ ಮತದಾರರನ್ನು ಅವತ್ತು ನಡೆಸಿಕೊಂಡ ರೀತಿ, ಅವರನ್ನು ಬಲವಂತಕ್ಕೆ ಮತದಾನ ಮಾಡದಂತೆ ನೋಡಿಕೊಳ್ಳಾಯ್ತಾ ಅನ್ನುವಂತಹ ಆರೋಪಗಳು, ಜೊತೆಗೆ BSPಯನ್ನು ಬಳಸ್ಕೊಂಡು BSPಯಿಂದ ಮುಸ್ಲಿಂ ಕ್ಯಾಂಡಿಡೇಟನ್ನು ಹಾಕಿಸಿ ಅಲ್ಲಿ 19,522 ಮತಗಳನ್ನು ಪಡ್ಕೊಳ್ಳೋದಕ್ಕೆ BSPಗೆ ಸಾಧ್ಯ ಆಯಿತು. ಸೊ ಇಲ್ಲಿ ಒಂದು ರೀತಿ ಗೇಮ್ ಪ್ಲ್ಯಾನ್ ಚೆನ್ನಾಗೇ ಇತ್ತು. ಆದರೆ ಕೊನೆಯಲ್ಲಿ ಜನ ಆಘಾತ ನೀಡಿದ್ದಾರೆ BJPಗೆ. ಆ್ಯಸ್ ಯೂಶ್ವಲ್ 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಆಘಾತವನ್ನು ನೀಡಲಾಗಿತ್ತೋ, ಅಯೋಧ್ಯೆಯಲ್ಲಿ ಯಾವ ರೀತಿ BJPಗೆ ಆಘಾತವನ್ನು ನೀಡಲಾಗಿತ್ತೋ, ಮಂಗಳೂರು ಅನ್ನುವಂತಹ ಪ್ರದೇಶದಲ್ಲಿಯೂ ಕೂಡ ಆಘಾತವನ್ನು ನೀಡಲಾಗಿದೆ. ನಾನು ಯಾಕೆ ಈ ಮಂಗಳೂರನ್ನು ಕರ್ನಾಟಕದ ಮಂಗಳೂರಿಗೆ ತಳುಕು ಹಾಕುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಕರ್ನಾಟಕದ ಮಂಗಳೂರು ಇದೆಯಲ್ಲ, ಇದು ಸಹ ಉತ್ತರಾಖಂಡದ ಮಂಗಳೂರು ಕ್ಷೇತ್ರದಲ್ಲಿರುವಂತೆ ಕೋಮು ಧ್ರುವೀಕರಣಕ್ಕೆ ಒಳಗಾಗಿರುವಂತಹ ಪ್ರದೇಶ ಆಗಿರೋದ್ರಿಂದ, ಮಂಗಳೂರಲ್ಲಿ ಏನು ನಡೆಯುತ್ತೆ, BJPಗೆ ಯಾವ ರೀತಿಯಲ್ಲಿ ಸಂಘ ಪರಿವಾರ, ಬಜರಂಗ ದಳ, ಇನ್ನಷ್ಟು ಹಿಂದುತ್ವ ಹೆಸರಿನ ರೌಡಿ ಪಡೆಗಳು ಸಾಥ್ ಕೊಡ್ತವೆ, ಹಿಂದುತ್ವದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೇಗೆ ರಾಜಕೀಯ ನಡೆಯುತ್ತೆ, ಹೇಗೆ ದ್ವೇಷ ಭಾಷಣಗಳು ನಡೀತವೆ, ಯಾವ ರೀತಿ ದ್ವೇಷವನ್ನು ಬಿತ್ತುವ ಮೂಲಕ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳುವ ಮೂಲಕ ಒಂದು ಹಿಂದುತ್ವದ ಹೆಸರಿನಲ್ಲಿ, ಹಿಂದೂ ಹೆಸರಿನಲ್ಲಿ ಅಮಾಯಕರನ್ನು ಮೋಸ ಮಾಡಿ, ವಂಚಿಸಿ, ಅವರ ಮೆದುಳನ್ನು ವಂಚಿಸಿ ಮತಗಳನ್ನು ಪಡ್ಕೊಂಡು BJP ಗೆಲ್ಲುತ್ತೋ, ಅದೇ ಒಂದು ಸಿಚುವೇಶನ್ ಉತ್ತರಾಖಂಡದ ಮಂಗಳೂರು ಅನ್ನುವಂತಹ ಪ್ರದೇಶದಲ್ಲಿಯೂ, ಕ್ಷೇತ್ರದಲ್ಲಿಯೂ ಸಹ ಇರೋದ್ರಿಂದ ಸೇಮ್ ಟು ಸೇಮ್ ಕರ್ನಾಟಕದ ಮಂಗಳೂರು, ಉತ್ತರಾಖಂಡದ ಮಂಗಳೂರು ಅನ್ನುವಂತಹ ಕ್ಷೇತ್ರ ಎರಡೂ ಆಲ್ಮೋಸ್ಟ್ ಸೇಮ್ ಸಿಚುವೇಶನ್ ಎದುರಿಸ್ತಾ ಇದೆ. ಅಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಆಟ, BJPಯ ಹಿಂದೂ ಮುಸ್ಲಿಂ ಆಟವೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಆದರೆ ಅಲ್ಲಿ ಮುಸ್ಲಿಮರ ಮತದಾರರ ಸಂಖ್ಯೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿದೆ. ಅದೇ ಮಂಗಳೂರಲ್ಲೂ ಸಹ ಹೆಚ್ಚಿನ ಮಟ್ಟದಲ್ಲಿದೆ. ಆದರೂ ಕೂಡ ಧ್ರುವೀಕರಣದ ಮೂಲಕ BJP ಹೇಟ್ ಪಾಲಿಟಿಕ್ಸ್ ಮೂಲಕ ಗೆಲ್ಲುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಆದರೆ ಈ ಬಾರಿ ಅಲ್ಲಿ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸೋಲಾಗಿದೆ.
ಮಂಗಳೂರು ಅನ್ನುವಂತಹ ಉತ್ತರಾಖಂಡದಲ್ಲಿ ಮಂಗಳೂರು ಅನ್ನುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರ ಮೇಲೆ ಮತದಾನದ ದಿನ ಹಲ್ಲೆಗಳು ನಡೆದು ಅವರನ್ನು ಮತದಾನದಿಂದ ತಡೆದ ಹಿನ್ನೆಲೆಯಲ್ಲಿ ಇದು ಸುದ್ದಿಯಾಗಿತ್ತು ಅಂತ ಮೊದಲೇ ಹೇಳಿದ ರೀತಿಯಲ್ಲಿ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಚುನಾವಣಾ ಫಲಿತಾಂಶಗಳು ಮೋದಿ ಸರ್ಕಾರಕ್ಕೆ, ಮೋದಿ BJPಗೆ, ಮೋದಿಯವರಿಗೆ ಮತ್ತೊಂದು ಮತದಾರರ ಕಪಾಳ ಮೋಕ್ಷ ಅಂತಲೇ ಹೇಳಬೇಕು. ಯಾಕೆಂದರೆ ಹೇಟ್ ಮೂಲಕ, ದ್ವೇಷದ ಮೂಲಕ ಚುನಾವಣೆಗಳನ್ನು ಹೇಗಾದರೂ ಗೆದ್ದು ಬಿಡ್ತೀವಿ, ಹಿಂದೂ ಮುಸ್ಲಿಂ ಮಾಡ್ತೀವಿ ಅನ್ನುವಂತಹ ಇವರ ಧಿಮಾಕಿತ್ತಲ್ಲ, ಅದಕ್ಕೆ ಪದೇ ಪದೇ ಪೆಟ್ಟು ಕೊಡ್ತಾನೆ ಇದೆ. ಈ ಉಪಚುನಾವಣೆಯಲ್ಲಿ 10ನೇ ತಾರೀಕು ನಡೆದಂತಹ ಉಪಚುನಾವಣೆ ಇಡೀ ದೇಶದ 7 ರಾಜ್ಯಗಳಲ್ಲಿ 13 ಕ್ಷೇತ್ರಗಳಲ್ಲಿ ನಡೆದಿತ್ತು. 13 ಕ್ಷೇತ್ರಗಳಲ್ಲಿ, ಆ 13 ಕ್ಷೇತ್ರಗಳ ಪೈಕಿ 11ರಲ್ಲಿ BJPಗೆ ಸೋಲಾಗಿದೆ. ಕೇವಲ 2 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲೋದಕ್ಕೆ BJPಗೆ ಸಾಧ್ಯತೆ ಆಗಿದೆ. ಆ 2 ಕ್ಷೇತ್ರಗಳು ಸಹ ಒಂದು ಕ್ಷೇತ್ರದಲ್ಲಿ 1,500 ಮತಗಳ ಅಂತರದಿಂದ, ಇನ್ನೊಂದು ಕ್ಷೇತ್ರದಲ್ಲಿ ಕೇವಲ 3,000 ಮತಗಳ ಅಂತರದಿಂದ ಮಾತ್ರ ಗೆದ್ದಿದೆ. ಒಂದು ಹಿಮಾಚಲ ಪ್ರದೇಶ, ಇನ್ನೊಂದು ಉತ್ತರಾಖಂಡ. ಒಂದು ಕ್ಷೇತ್ರ ಉತ್ತರಾಖಂಡದಲ್ಲಿ ಟೋಟಲ್ 3 ಕ್ಷೇತ್ರಗಳಲ್ಲಿ ಚುನಾವಣೆ ಆಗಿತ್ತು. ಅಲ್ಲಿ 2ರಲ್ಲಿ ಕಾಂಗ್ರೆಸ್ ಗೆದ್ದಿದೆ, 1ರಲ್ಲಿ BJP ಗೆದ್ದಿದೆ. ಅಲ್ಲಿ ಕೇವಲ 1,500 ಮತಗಳ ಅಂತರದಲ್ಲಿ ಅಲ್ಲಿರುವಂತಹ ಒಂದು ಸೀಟನ್ನು ಅವರು ಗೆದ್ಕೊಂಡಿದ್ದಾರೆ ಉತ್ತರಾಖಂಡದಲ್ಲಿ. ಇನ್ನೊಂದು ಮಧ್ಯಪ್ರದೇಶದಲ್ಲಿ ಒಂದು ಸೀಟನ್ನು ಅವರು ಕೇವಲ 3,000 ಮತಗಳ ಅಂತರದಲ್ಲಿ ಗೆದ್ಕೊಂಡಿದ್ದಾರೆ. ಸೊ ಇದು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ದೊಡ್ಡ ಬೆಳವಣಿಗೆ ಅಂತ ಹೇಳಬೇಕು. ಉತ್ತರಾಖಂಡದ ಮಂಗಳೂರು ಮತದಾರರನ್ನು, ಅಲ್ಲಿನ ಒಂದು ರೀತಿಯಾಗಿ ಮತದಾರರಿಗೆ ಯಾವ ದ್ವೇಷವನ್ನು ಬಿತ್ತುವಂಥ ಪ್ರಯತ್ನ ಮಾಡಿದರೂ ಕೂಡ ಅವರು ಹೇಗೆ ಅದನ್ನು ಮೆಟ್ಟಿ ನಿಂತು ಮತದಾನವನ್ನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿನ ಮಂಗಳೂರು ಮತದಾರರು ಅಥವಾ ಪ್ರಜೆಗಳು, ಜನಗಳು ಸಾಕಷ್ಟು ಕಲಿಯೋದಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.